ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಅಂದ್ರೆ ಬರೀ ಮಾರ್ಕ್ಸ್ ಎಕ್ಸಾಮ್ಸ್ ಅಷ್ಟೇನಾ? ಖಂಡಿತ ಇಲ್ಲ. ಅದಕ್ಕೂ ಮೀರಿ ನಮ್ಮ ಜೀವನವನ್ನ, ನಮ್ಮ ಭವಿಷ್ಯವನ್ನೇ ರೂಪಿಸೋ ಒಂದು ದೊಡ್ಡ ಶಕ್ತಿ ಅದು. ಬನ್ನಿ ಇವತ್ತು ಆ ಶಕ್ತಿಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನೋಡಿ, ಈ ಮಾತು ಎಷ್ಟು ಸತ್ಯ ಅಲ್ವಾ? ಶಿಕ್ಷಣ ಅನ್ನೋದು ಸುಮ್ಮನೆ ಒಂದು ಪದ ಅಲ್ಲ, ಅದೊಂದು ಶಕ್ತಿ. ನಮ್ಮ ಲೈಫ್, ನಮ್ಮ ಕನಸುಗಳು, ಅಷ್ಟೇ ಯಾಕೆ ಇಡೀ ದೇಶದ ಭವಿಷ್ಯವನ್ನೇ ಕಟ್ಟುವ ಒಂದು ಫೌಂಡೇಶನ್. ಹಾಗಿದ್ರೆ ಈ ಫೌಂಡೇಶನ್ ಅಂದ್ರೆ ನಿಜವಾಗ್ಲೂ ಏನು? ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ? ಶಿಕ್ಷಣದ ನಿಜವಾದ ವ್ಯಾಲ್ಯೂ ನಾವು ಓದೋ ಸಬ್ಜೆಕ್ಟ್ಸ್ ಅಥವಾ ಪುಸ್ತಕಗಳಿಗಿಂತ ಎಲ್ಲೋ ದೊಡ್ಡದು. ಹೌದು, ಶಿಕ್ಷಣ ಅಂದ್ರೆ ಬರೀ ಅಕ್ಷರ ಕಲಿಯೋದೋ, ಎಕ್ಸಾಮ್ ಪಾಸ್ ಮಾಡೋದು ಅಲ್ಲ. ಅದರ ನಿಜವಾದ ಉದ್ದೇಶನೇ ಬೇರೆ. ಅದ್ ನಮ್ಗೆ ಯೋಚನೆ ಮಾಡೋದನ್ನ ಕಲ್ಸುತ್ತೆ. ಯಾಕೆ, ಹೇಗೆ ಅಂತ ಪ್ರಶ್ನೆ ಕೇಳೋದನ್ನ ಕಲ್ಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಮನುಷ್ಯರಾಗಿ ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ. ಅಲ್ಟಿಮೇಟ್ಲಿ ನಮ್ಮ ಪರ್ಸ್ನಾಲಿಟಿಯನ್ನೇ ರೂಪಿಸೋ ಒಂದು ಪ್ರೊಸೆಸ್. ಶಿಕ್ಷಣ ಬರೀ ಜ್ಞಾನ ಕೊಡೋದಿಲ್ಲ, ಅದು ಅದಕ್ಕಿಂತ ತುಂಬಾನೇ ಜಾಸ್ತಿ ಕೊಡುತ್ತೆ. 4 ಜನರ ಮುಂದೆ ಧೈರ್ಯವಾಗಿ ಮಾತಾಡೋಕೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋಕೆ ಧೈರ್ಯ ಕೊಡುತ್ತೆ. ಆಮೇಲೆ ಆ ಕನಸುಗಳನ್ನ ಬೆನ್ನಟ್ಟಿ ಸಾಧಿಸೋಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ. ಆದರೆ ಈ ಅದ್ಭುತವಾದ ಅವಕಾಶ ಎಲ್ಲರಿಗೂ ಸಿಗತ್ತಾ? ಬಹುಶಃ ಇಲ್ಲ. ಶಿಕ್ಷಣದಲ್ಲಿರೋ ಈ ಏಟತಾಳವೋ ಅಂದ್ರೆ ಇನ್ಈಕ್ವಾಲಿಟಿ ಮಕ್ಕಳ ಜೀವನದ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರತ್ತೆ ಅಂತ ಈಗ ನೋಡೋಣ. ನೋಡಿ, ಇದು ಎಷ್ಟು ಸತ್ಯವಾದ ಮಾತು. ಇಲ್ಲಿ ಬಡತನ ಅಂದ್ರೆ ಬರೀ ದುಡ್ಡಿನ ಬಡತನ ಅಲ್ಲ. ಶಿಕ್ಷಣ ಇಲ್ದೆ ಹೋದ್ರೆ ಅದಕ್ಕಿಂತ ದೊಡ್ಡ ಬಡತನ ಶುರುವಾಗತ್ತೆ. ಅವಕಾಶಗಳೇ ಸಿಗೋದಿಲ್ಲ, ಒಂದು ಘನತೆಯಿಂದ ಬದುಕೋಕೆ ಆಗೋದಿಲ್ಲ, ನಾಳೆ ಅನ್ನೋ ಭರವಸೆಯೇ ಮಾಯವಾಗಿ ಬಿಡುತ್ತೆ. ಇದು ಯಾವುದೋ ಕಥೆ ಅಲ್ಲ, ಇದು ನಮ್ಮ ಕಣ್ಣು ಮುಂದಿರೋ ಕಠೋರ ಸತ್ಯ. ಜಗತ್ತಿನಾದ್ಯಂತ ಲಕ್ಷಾಂತರ ಮಕ್ಕಳು ಬೆಳಿಗ್ಗೆ ಎದ್ದೇಳೋದು ಸ್ಕೂಲಿಗೆ ಹೋಗೋಕಲ್ಲ, ಬದಲಿಗೆ ಹೊಲ, ಫ್ಯಾಕ್ಟ್ರಿ, ಅಂಗಡಿಗಳಲ್ಲಿ ದುಡಿಯೋಕ್ಕೆ. ಅವರ ಬಾಲ್ಯ ಶಿಕ್ಷಣದ ಬದಲು ದುಡಿಮೆಯಲ್ಲೇ ಕಳೆದು ಹೋಗ್ತಿದೆ. ಒಂದ್ಸಲ ಯೋಚನೆ ಮಾಡಿ, ಇರೋದು ಒಂದೇ ಜಗತ್ತು, ಆದ್ರೆ ಇಲ್ಲಿ 2 ತರಹದ ಬಾಲ್ಯಗಳಿವೆ. ಒಂದು ಕಡೆ ಮಕ್ಕಳು ಹೆಗ್ಲ ಮೇಲೆ ಸ್ಕೂಲ್ ಬ್ಯಾಗ್ ಹಾಕೊಂಡು ಕಣ್ಣಲ್ಲಿ ನೂರಾರು ಕನಸುಗಳನ್ನ ಹೊತ್ತು ನಡೀತಾರೆ. ಇನ್ನೊಂದು ಕಡೆ ಅದೇ ವಯಸ್ಸಿನ ಮಕ್ಕಳು ಜೀವನದ ಭಾರವನ್ನೇ ಹೆಗ್ಲ ಮೇಲೆ ಹೊತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ನಡೀತಾರೆ. ಈ 2 ಚಿತ್ರಗಳ ನಡುವೆ ಇರೋ ಆ ದೊಡ್ಡ ಅಂತರ ಇದೆಯಲ್ಲ, ಅದೇ ಶಿಕ್ಷಣ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ನೋಡೋಣ. ಯಾಕಂದ್ರೆ ಶಿಕ್ಷಣಕ್ಕೆ ಜೀವನವನ್ನೇ ಬದಲಾಯಿಸೋ, ಅಕ್ಷರಶಃ ಟ್ರಾನ್ಸ್ಫಾರ್ಮ್ ಮಾಡೋ ಒಂದು ಅದ್ಭುತವಾದ ಶಕ್ತಿಯಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಗುವಿನ ಬದುಕು ಬಹುಶಃ ಹೀಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಬಾಲಕಾರ್ಮಿಕನಾಗಿ ಶುರುವಾಗಬಹುದು. ಆದ್ರೆ ಶಿಕ್ಷಣ ಅನ್ನೋ ಒಂದೇ ಒಂದು ಬೆಳಕು ಸಿಕ್ಕರೆ ಸಾಕು, ಅದೇ ಮಗು ಮುಂದೆ ಸಾವಿರಾರು ಜನರಿಗೆ ದಾರಿ ತೋರ್ಸೋ ಒಬ್ಬ ಲೀಡರ್ ಆಗಿ ಬೆಳೆಯೋ ಶಕ್ತಿ ಹೊಂದಿದೆ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ನಾಳೆ ಏನೋ ಅನ್ನೋ ಯಾವ ಭರವಸೆಯೂ ಇಲ್ಲದೆ ಬೀದಿಯಲ್ಲೇ ಜೀವನ ಸಾಗಿಸ್ತಿರೋ ಒಂದು ಮಗು, ಅದಕ್ಕೆ ಸರಿಯಾದ ಶಿಕ್ಷಣ ಸಿಕ್ರೆ ಜಗತ್ತಿನ ದೊಡ್ಡ ದೊಡ್ಡ ರಹಸ್ಯಗಳನ್ನೇ ಭೇದಿಸೋ ಒಬ್ಬ ಅದ್ಭುತ ವಿಜ್ಞಾನಿಯಾಗಿಯೂ ಬೆಳೆಯಬಲ್ಲದು. ನೋಡಿ, ಇದೇ ಶಿಕ್ಷಣದ ಪವರ್. ಇನ್ನು ಹೆಣ್ಮಕ್ಕಳ ಶಿಕ್ಷಣದ ವಿಷಯಕ್ಕೆ ಬಂದ್ರೆ ಅದರ ಇಂಪ್ಯಾಕ್ಟ್ ಇನ್ನೂ ದೊಡ್ಡದು. ಯಾಕಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ಶಿಕ್ಷಣ ಕೊಟ್ರೆ ಅದು ಅವಳಿಗೆ ಮಾತ್ರ ಸೀಮಿತ ಆಗಲ್ಲ, ಅದು ಆ ಇಡೀ ಕುಟುಂಬಕ್ಕೆ, ಆ ಮುಂದಿನ ಜನಾಂಗಕ್ಕೆ ಶಿಕ್ಷಣ ಕೊಟ್ಟಾಗೆ. ಸರಿ, ಒಬ್ಬ ವ್ಯಕ್ತಿಯ ಜೀವನವಾಯ್ತು, ಒಂದು ಕುಟುಂಬವಾಯ್ತು. ಈಗ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ನೋಡೋಣ. ಅಂದ್ರೆ ವೈಯಕ್ತಿಕ ಶಿಕ್ಷಣಕ್ಕೂ ಒಂದು ದೇಶದ ಅಭಿವೃದ್ಧಿಗೂ ಏನು ಸಂಬಂಧ ಅಂತ ನೋಡೋಣ. ಒಂದು ದೇಶ ಸ್ಟ್ರಾಂಗ್ ಆಗೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಂದ, ರಸ್ತೆಗಳಿಂದ ಅಲ್ಲ. ಒಂದು ಸದೃಢವಾದ ದೇಶ ಕಟ್ಟೋಕೆ ಬೇಕಾಗಿರೋದು ವಿದ್ಯಾವಂತ ಮನಸ್ಸುಗಳು, ಸಮಾಜದ ಬಗ್ಗೆ ಜವಾಬ್ದಾರಿ ಇರೋ ನಾಗರಿಕರು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಳ್ಳೆ ಮನುಷ್ಯರು. ಈ 3 ರೂಪಿಸೋದು ಯಾವುದು? ಶಿಕ್ಷಣ. ಹಾಗಿದ್ರೆ ಇದೆಲ್ಲ ಬೇರೆಯವರ ಸಮಸ್ಯೆನಾ? ಖಂಡಿತ ಇಲ್ಲ. ಇದನ್ನ ಎಲ್ಲೋ ನಡೀತಿರೋ ಸಮಸ್ಯೆ ಅಂತ ನೋಡೋದು ಬಿಟ್ಟು ಇದರಲ್ಲಿ ನಮ್ಮ ಪಾತ್ರ ಏನು ಅಂತ ಯೋಚಿಸೋ ಸಮಯ ಬಂದಿದೆ. ಇದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಕರ್ತವ್ಯವಾದ್ರೂ ಏನು? ನಾವು ಏನ್ ಮಾಡಬಹುದು? ನೋಡಿ, ನಾವು ಮಾಡ್ಬೇಕಾಗಿರೋದು ದೊಡ್ಡ ಕ್ರಾಂತಿಯೇನೂ ಅಲ್ಲ. ತುಂಬನೇ ಸರಳವಾದ ಆದ್ರೆ ತುಂಬನೇ ಮುಖ್ಯವಾದ ಕೆಲವು ಕೆಲಸಗಳಿವೆ. ಮೊದಲನೇದಾಗಿ ಶಿಕ್ಷಣವನ್ನ ಬೆಂಬಲಿಸಬೇಕು. ಎರಡನೇದಾಗಿ ನಮ್ಮ ಸುತ್ತಮುತ್ತಿರೋ ಪ್ರತಿಯೊಂದು ಮಗುವನ್ನು ಪ್ರೋತ್ಸಾಹಿಸಬೇಕು. ಯಾರಿಗಾದ್ರೂ ಕಷ್ಟ ಇದ್ರೆ ಅವರಿಗೆ ಸಹಾಯ ಮಾಡಬೇಕು. ಇನ್ನು ಯಾರಾದ್ರೂ ಕಲಿಕೆಯಲ್ಲಿ ಹಿಂದೆ ಇದ್ರೆ ಅವರನ್ನ ನೋಡಿ ನಗೋದಲ್ಲ, ಬದಲಿಗೆ ಅವರಿಗೆ ಸಹಾಯ ಮಾಡಿ ಮುಂದೆ ತರಬೇಕು. ಇವೆಲ್ಲ ನೋಡೋಕೆ ಸಣ್ಣ ಹೆಜ್ಜೆಗಳೇ ಇರಬಹುದು, ಆದ್ರೆ ಇವುಗಳಿಂದಾಗೋ ಬದಲಾವಣೆ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಈ ಒಂದು ಮಾತು ನಾವು ಇಷ್ಟೊತ್ತು ಮಾತಾಡಿದ ಎಲ್ಲದರ ಸಾರಾಂಶವನ್ನ ಹೇಳ್ಬಿಡುತ್ತೆ.
ಜಗತ್ತನ್ನ ಬದಲಾಯಿಸೋಕೆ ದೊಡ್ಡ ಸೈನ್ಯ, ದೊಡ್ಡ ಆಯುಧಗಳೇ ಬೇಕಾಗಿಲ್ಲ. ಒಂದು ಪೆನ್, ಒಂದು ಪುಸ್ತಕ, ಒಬ್ಬ ಒಳ್ಳೆ ಟೀಚರ್ ಮತ್ತೆ ಕಲಿಯೋಕೆ ರೆಡಿ ಇರೋ ಒಂದು ಮಗು. ಇವಿಷ್ಟೂ ಸೇರಿದ್ರೆ ಸಾಕು, ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು. ಹಾಗಾಗಿ ಕೊನೆಯದಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಇಷ್ಟೇ: ಶಿಕ್ಷಣ ಅನ್ನೋದು ಯಾರೋ ಕೊಡುವ ಸೌಲಭ್ಯ ಅಲ್ಲ, ಅದು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು. ಪ್ರತಿ ಮಗುವಿಗೂ ಶಿಕ್ಷಣ ಪಡೆಯೋ ಹಕ್ಕಿದೆ, ಪ್ರತಿ ಮಗುವಿಗೂ ಒಂದು ಅವಕಾಶ ಸಿಗಲೇಬೇಕು. ಪ್ರತಿ ಮಗುವಿಗೂ ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳೋ ಹಕ್ಕಿದೆ. ಈ ಹಕ್ಕನ್ನವರಿಗೆ ತಲುಪಿಸೋದು ನಮ್ಮೆಲ್ಲರ ಜವಾಬ್ದಾರಿ.